ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ ಒಕ್ಕಲಿಗ ಫೈಟ್. ದೇವೇಗೌಡರ ನಂತರ ಒಕ್ಕಲಿಗ ನಾಯಕ ಯಾರು ಅನ್ನೋದೇ ಬಹುದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ. ಕುಮಾರಸ್ವಾಮಿ, ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ನೇರ ವಾರ್ ಆಗ್ತಾ ಇದೆ. ಒಕ್ಕಲಿಗ ನಾಯಕ ಯಾರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅಸ್ತ್ರಕ್ಕೆ ದಳಪತಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆಯಂತೆ. ಈಗ ಫೋನ್ ಕದ್ದಾಲಿಕೆಯ ವಿಚಾರ ಯಾರು ಇದನ್ನ ಪ್ರಸ್ತಾಪ ಮಾಡಿದ್ರು ಅಂದ್ರೆ ಚಲುವರಾಯಸ್ವಾಮಿ ಅವರೇ ಪ್ರಸ್ತಾಪ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಧ್ವನಿಗೂಡಿಸಿದ್ರು. ಬಟ್ ಅದನ್ನ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಒಪ್ಕೊಂಡಿಲ್ಲ. ಯಾರು ಫೋನ್ ಕದ್ದಾಲಿಕೆ ಮಾಡಿದ್ರು ಅದೆಲ್ಲವೂ ಕೂಡ ಮಠಾಧೀಶರೇ ಅದನ್ನ ಸ್ಪಷ್ಟಪಡಿಸ್ಲಿ, ನೀವೇನಾ ಮಠದ ಉತ್ತರಾಧಿಕಾರಿನ ಅನ್ನೋದ ರೀತಿಯಲ್ಲೆಲ್ಲ ಪ್ರಶ್ನೆ ಮಾಡಿದ್ರು. ಬಟ್ ಈಗ ಒಕ್ಕಲಿಗ ನಾಯಕ ಯಾರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಪ್ರಮುಖ ನಾಯಕರ ಮಧ್ಯೆ ದೊಡ್ಡ ಮಟ್ಟದ ವಾರ್ ಆಗ್ತಾ ಇದೆ. ಒಕ್ಕಲಿಗ ಮತಬೇಟೆಗಾಗಿ ಕಾಂಗ್ರೆಸ್ ಹಾಗೂ JDS ಭಾಳ ದೊಡ್ಡ ಕಸರತ್ತು ಮಾಡ್ತಾ ಇದೆ. ಮೊನ್ನೆ ಚಲುವರಾಯಸ್ವಾಮಿ, ಕೃಷ್ಣ ಬೈರೇಗೌಡರು ಮತ್ತು ಒಕ್ಕಲಿಗ ನಾಯಕರೆಲ್ಲ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ಕೊಟ್ಟರು. ಅಲ್ಲಿ ಹೇಳಿದರು DK ಅವರು ಕೂಡ, ಏನಪ್ಪ ಅಂತಂದರೆ ನಾವು 8 ಜನರಿಗೆ ಟಿಕೆಟ್ ಕೊಟ್ಟಿದ್ದೀವಿ, ಗೆಲ್ಲಿಸಬೇಕು ಅಂತೇಳಿ. ಯಾಕಂದರೆ ಅವ್ರಿಗಾಗಿ ಓಟ್ ಹಾಕಿದ್ರು ಕೆಲವರು ಅಂತೇಳಿ, ಮುಖ್ಯಮಂತ್ರಿ ಆಗಬೇಕು ಅಂತೇಳಿ. ಇದಾದ ನಂತರ ಇವರು ಕರ್ಕೊಂಡು ಹೋದರು BJP ಜೊತೆ. ನೀವು ಹೆಂಗೆ ಕರ್ಕೊಂಡು ಹೋದ್ರಿ ಅಂತ ಇವರು ಕೇಳಿದ್ರು. ನೀವು ಸೋಲಿಸಿದಲ್ಲ ಮತ್ತು ಅದು ಎಲ್ಲೆಲ್ಲಿಗೆ ಹೋಯ್ತು ಅಂದರೆ ಫೋನ್ ಟ್ಯಾಪ್ ಮಾಡಿದ್ಯಾರು, 2ನೇ ಸಂಸ್ಥಾನ ಕಟ್ಟಿದ್ಯಾರು, ಇದೆಲ್ಲವೂ ಬಂದುಬಿಡ್ತು. ಸೊ ಹಾಗಾಗಿ ಭಾಳ ದೊಡ್ಡ ರೀತಿಯಲ್ಲಿ ರಬ್ಬಾಗ್ತಾ ಇದೆ. ಈ ಒಕ್ಕಲಿಗ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಅವರ ನಡುವೆ ಏನಾಗ್ತಿದೆ ಬನ್ನಿ ಅದರ ಬಗ್ಗೆ ಇನ್ನೊಂದು ರಿಪೋರ್ಟ್. ಇದೇ ನಿರ್ಮಲಾನಂದ ಸ್ವಾಮೀಜಿಯವ್ರನ್ನ ಫೋನ್ ಟ್ಯಾಪ್ ಯಾರು ಮಾಡಿಸಿದ್ದು? ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗ ಇದೇ ನಿರ್ಮಲಾನಂದ ಸ್ವಾಮೀಜಿಯವರು ಫೋನ್ ಟ್ಯಾಪ್ ಮಾಡೋದಿಲ್ಲ. ಅದಕ್ಕಿಂತ ಬೇಕಾ? ಇದೇ ಒಂದು ಡೈಲಾಗ್ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿತ್ತು. ಹಳೆ ದೋಸ್ತ್ ಬಗ್ಗೆ ಚಲುವರಾಯಸ್ವಾಮಿ ಸಿಡಿಸಿದ ಈ ಬಾಂಬ್ಗೆ ಹೊಸ ಮೈತ್ರಿ ಲೀಡರ್ ನಿಗಿ ಕೆಂಡವಾಗಿದ್ರು. ಹೌದು, ಒಂದ್ ಕಡೆ ಒಕ್ಕಲಿಗ ಅಸ್ತ್ರವನ್ನ ಹಿಡಿದುಕೊಂಡು ನಾಯಕರು ಗೆಲುವಿನ ಮಂತ್ರ ಜಪಿಸುತ್ತಿದ್ದಾರೆ. ಈ ಮಧ್ಯೆ ಅದೇ ಒಕ್ಕಲಿಗ ಶ್ರೀಗಳ ಫೋನ್ ಟ್ಯಾಪ್ ಮಾಡಿಸಿದ್ದೆ HD ಕುಮಾರಸ್ವಾಮಿ. ಗುರುಪೀಠಕ್ಕೆ ಇದಕ್ಕಿಂತ ದೊಡ್ಡ ಅವಮಾನ ಬೇಕಾ ಅನ್ನೋದು ಕೃಷಿ ಸಚಿವ ಚಲುವರಾಯಸ್ವಾಮಿ ಪ್ರಶ್ನೆ. ಎಂಥ ದಳದ ಸರ್ಕಾರ ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗ ಇದೇ ನಿರ್ಮಲಾನಂದ ಸ್ವಾಮೀಜಿಯವರು ಫೋನ್ ಟ್ಯಾಪ್ ಮಾಡಿದ್ರಲ್ಲ, ಅದಕ್ಕಿಂತ ಬೇಕಾ? ಒಂದು ಧರ್ಮಪೀಠಕ್ಕೆ ಅಗೌರವ, ಇದಕ್ಕಿಂತ ಬೇಕಾ ಮರ್ಯಾದೆ? ಚಲುವರಾಯಸ್ವಾಮಿಗೆ HDK ತಿರುಗೇಟು. ಸಂಬಂಧ ಇಲ್ಲದೆ ಇರೋದು. ನಾನು ಇನ್ನೊಬ್ಬರು ಟೆಲಿಫೋನ್ ಟ್ಯಾಪಿಂಗ್ ಮಾಡ್ತಕ್ಕಂಥ ಅವಶ್ಯಕತೆ ನನಗೇನಿತ್ತು? ನನಗೆ ಆ ಥರ ಇದ್ದಿದ್ರೆ, ಟೆಲಿಫೋನ್ ಟ್ಯಾಪಿಂಗ್ ಮಾಡ್ಕೊಂಡಿದ್ದಿದ್ರೆ ನಾನು ಸರ್ಕಾರ ಹೋಗಕ್ಕೆ ಬಿಡ್ತಿದ್ನಾ? ನಾನು ಸರ್ಕಾರ ಹೋಗೋದು ಅವತ್ತು. ಅದರಿಂದ ಇಲ್ಲಿ ರಾಜಕಾರಣದಲ್ಲಿ ಹಲವಾರು ರೀತಿಯಲ್ಲಿ ಅಪಪ್ರಚಾರಗಳು ಮಾಡ್ತಕ್ಕಂಥದ್ದು, ಅದರ ಮುಖಾಂತರ ಯಶಸ್ಸು ಕಾಣ್ತೀವಿ ಅಂತ ಕೆಲವರು ತಿಳ್ಕೊಂಡಿದ್ದಾರೆ. ಅದರಲ್ಲಿ ಯಾವುದೋ ಯಶಸ್ಸು ದೊರಕಲ್ಲ. ಫೋನ್ ಟ್ಯಾಪ್ ಆಯ್ತೋ ಇಲ್ವೋ, ಪರ್ಯಾಯ ಪೀಠ ಮಾಡಿದ್ರೋ ಇಲ್ವೋ, ಇದಕ್ಕೆಲ್ಲ ಶ್ರೀಗಳೇ ಉತ್ತರವನ್ನ ಕೊಡಬೇಕು. ಚಲುವರಾಯಸ್ವಾಮಿಯನ್ನು ಮಠದ ವಕ್ತಾರರ ಅಂತ ಪ್ರತಿಪಕ್ಷ ನಾಯಕ R ಅಶೋಕ್ ಪ್ರಶ್ನೆ ಮಾಡಿದ್ರು. ಇವೆಲ್ಲವನ್ನ ಏನಾಗಿದೆ, ಪರ್ಯಾಯ ಪೀಠ ಕಟ್ಟಿದ್ರ, ಫೋನ್ ಟ್ಯಾಪ್ ಮಾಡಿದ್ರ, ಇವೆಲ್ಲಕ್ಕೆ ಉತ್ತರ ಹೇಳುವಂಥದ್ದು ಪರಮ ಪೂಜ್ಯ ಸ್ವಾಮೀಜಿಯವರು. ಅವ್ರು ಹೇಳಬೇಕು. ಚಲುವರಾಯಸ್ವಾಮಿ ಏನು ಮಠದ ವಕ್ತಾರರ? ಅವರೇನು ವಕ್ತಾರರಲ್ಲ. ಮತ್ತು ಆ ಸರ್ಕಾರ ಇದ್ದಿದ್ದು ಯಾರ್ದು ಸರ್ಕಾರ? ಗೃಹ ಸಚಿವರು ಯಾರಿದ್ರಪ್ಪ? ಕಾಂಗ್ರೆಸ್ ಅವರು, ಪರಮೇಶ್ವರ್, ಐ ಥಿಂಕ್ ಕಾಂಗ್ರೆಸ್ ಅವ್ರು ತಾನೇ ಹೋಮ್ ಮಿನಿಸ್ಟ್ರ್ ಇದ್ದಿದ್ದು. ಮತ್ತು ಹೋಮ್ ಮಿನಿಸ್ಟ್ರು ಅವ್ರ ಕಡೆಯವರು ಇದ್ಕೊಂಡು ಕುಮಾರಸ್ವಾಮಿನ ಯಾಕೆ ಕೇಳ್ತೀರಾ ನೀವು? ಫಸ್ಟ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನು? ಬಿಜೆಪಿ ನಾಯಕರು ಹೀಗೆಲ್ಲ ವ್ಯಂಗ್ಯ ಮಾಡ್ತಾ ಇದ್ರೆ DK ಶಿವಕುಮಾರ್ ಸ್ವಲ್ಪ ಭಾವುಕರಾಗಿ ಮಾತನಾಡಿದ್ರು. ಅದೆಲ್ಲ ಗೊತ್ತಿರೋ ವಿಷಯ, ಆದ್ರೂ ನಾನು ಆ ಬಗ್ಗೆ ಈಗ ಮಾತನಾಡಲ್ಲ ಅಂತ ಜಾರಿಕೊಂಡ್ರು. ಗೊತ್ತಿರೋವಂಥ ವಿಚಾರನೇ ನಾನು ಈಗ ಮಾತಾಡಕ್ಕೆ ಹೋಗಲ್ಲ, ಅದನ್ನು ನಾನು ಆಮೇಲೆ ಮಾತಾಡ್ತೀನಿ. ಸಮುದಾಯದ ಸ್ವಾಮೀಜಿಯವರ ಫೋನನ್ನೇ ಟ್ರ್ಯಾಪ್ ಮಾಡಿಸಿದ್ರು ಅವತ್ತು ಮುಖ್ಯಮಂತ್ರಿ. ನನಗೆ ಮನಸ್ಸಿಗೆ ನೋವಾಗ್ತದೆ. ಇದು ಡಾಕ್ಯುಮೆಂಟ್ ಇದೆ.
ನಾನು ಆಮೇಲೆ ಈಗ ಬೇಡ, ಈಗ ಮನಸ್ಸಿಗೆ ನೋವಾಗ್ತದೆ ಮಾತಾಡೋದು. ಒಟ್ನಲ್ಲಿ ಫೋನ್ ಕದ್ದಾಲಿಕೆ ಆರೋಪವನ್ನ ಅಸ್ತ್ರವಾಗಿ ಬಳಸಿಕೊಳ್ಳಲು ಕಾಂಗ್ರೆಸ್ ರೆಡಿಯಾಗ್ತಿದೆ. ಇನ್ನೊಂದು ಕಡೆ ಅದನ್ನೇ ಪ್ರತ್ಯಾಸ್ತ್ರವಾಗಿ ಪ್ರಯೋಗಿಸೋಕೆ ದೋಸ್ತಿಗಳು ಸ್ಕೆಚ್ ಹಾಕ್ತಿದ್ದಾರೆ. ಆ ಮೂಲಕ ಒಕ್ಕಲಿಗರ ಮನವೊಲಿಕೆ ಪಾಲಿಟಿಕ್ಸ್ ಹೆಚ್ಚಾಗ್ತಿದೆ. ಇದಿನ್ನು ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆನಂದ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಇದು ಏನೂ ಇಲ್ಲ, ವಿಚಾರ ವೆರಿ ಸ್ಪಷ್ಟ. ದೇವೇಗೌಡರ ನಂತರ ಯಾರು ಈ ಬಾರಿ JDS ಅಥವಾ BJP ಜಾಸ್ತಿ ಬಂದರೆ ಅಂದರೆ ಒಕ್ಕಲಿಗರ ಓಟ್ಗಳನ್ನು ಒಕ್ಕಲಿಗರಿಗೆ ಹಾಕೋದು ದೊಡ್ಡ ವಿಚಾರ ಅಲ್ಲ. ಈಗ ಒಕ್ಕಲಿಗ ಸಮುದಾಯ ಇದೆಯಲ್ಲ, ಒಬ್ಬ ಒಕ್ಕಲಿಗ ನಾಯಕ ನಿಂತಾಗ ಅವನಿಗೆ ಓಟ್ ಹಾಕೋದೇನು ದೊಡ್ಡ ವಿಚಾರ ಅಲ್ಲ, ಅಥವಾ ಲಿಂಗಾಯತ ನಿಂತಾಗ ನಮ್ಮವನು ಅಂತೇಳಿ ಹಾಕೋದು ದೊಡ್ಡ ವಿಚಾರ ಅಲ್ಲ. ಆದರೆ ಒಕ್ಕಲಿಗರ ಓಟ್ಗಳನ್ನು ಇನ್ನೋರ ಯಾವುದೋ ಜಾತಿಯ ಒಬ್ಬ ಅಭ್ಯರ್ಥಿ ಇರ್ತಾನೆ, ಅವರಿಗೆ ಹಾಕಿಸಬೇಕು ಅಂದ್ರೆ ಒಬ್ಬ ನಾಯಕ ಬೇಕಾಗುತ್ತೆ. ಅದು DKನ, ಅದು HD ಕುಮಾರಸ್ವಾಮಿನ ಅನ್ನೋದು ವೆರಿ ಇಂಪಾರ್ಟೆಂಟ್. ಆಗ ಓಕೆ, ಇವರ ಮೇಲೆ ಹೋಲ್ಡ್ ಇದೆ ಅಂತ ಆಗುತ್ತೆ. ದೇವೇಗೌಡರಿಗೆ ಆತಾಕತ್ತಿತ್ತು, ಸಿದ್ದರಾಮಯ್ಯನವ್ರಿಗೆ ಆತಾಕತ್ತಿದೆ, ಯಡಿಯೂರಪ್ಪನವ್ರಿಗೆ ಆತಾಕತ್ತಿದೆ, ಆಯ್ತಾ. ಇನ್ನು ಕೆಲವರು ಏನಂತಂದ್ರೆ ಈ ಬಂಗಾರಪ್ಪನಂತವರೆಲ್ಲ ಅವರಿಗೆ ಮಾಸ್ ಅಪೀಲ್ ಇತ್ತು. ಬನ್ನಿ, ಹಾಗಿದ್ರೆ ನಾನು ನಮ್ಮ ರಿಪೋರ್ಟರ್ ಹತ್ರ ಕೇಳೋಣ. ಆನಂದ್, ನಿಮ್ಮ ಪ್ರಕಾರ ಯಾರು ಮೇಲುಗೈಯಲ್ಲಿದ್ದಾರೆ? ಇದು ನಡೀತಿರೋದು ನಾಯಕತ್ವಕ್ಕಾಗಿನ ಹೋರಾಟ ಅಲ್ವಾ? JDS, ಕಾಂಗ್ರೆಸ್, DKನ ಅಥವಾ HDKನ, DKನ ಅಥವಾ HDKನ? ಜಯಪ್ರಕಾಶ್ ಶೆಟ್ಟಿ, ನೀವು ಹೇಳ್ದಂಗೆ ಏನು ಒಕ್ಕಲಿಗ ನಾಯಕ ಅಂತ ಹೇಳಿದ್ರೆ ಅದರಲ್ಲಿ ಪ್ರಶ್ನಾತೀತವಾಗಿ ಕೇಳಿಬರುವಂಥ ಹೆಸರು ಅಂದರೆ HD ದೇವೇಗೌಡರು. HD ದೇವೇಗೌಡರ ನಂತರ ಯಾರು ಒಕ್ಕಲಿಗ ನಾಯಕರ ಆಗ್ತಾರೆ ಅನ್ನೋದು ಈಗ ಒಂದು ಪ್ರಶ್ನೆ ಶುರುವಾಗಿರುವಂಥದ್ದು. ಈಗಾಗಲೇ ಕೆಲವರು ಹೇಳೋ ಪ್ರಕಾರ ಏನು ಕುಮಾರಸ್ವಾಮಿ ಅವರೇ ದೇವೇಗೌಡರ ನಂತರ ಒಕ್ಕಲಿಗರ ನಾಯಕ ಅನ್ನೋ ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ಆದರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ DK ಶಿವಕುಮಾರ್ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಿದರು. ನಾನು CM ಆಗ್ತೀನಿ, ನನಗೆ ಮತ ಹಾಕಿ ಅಂತ ಹೇಳಿ. ಆ ಮೂಲಕ ಮಂಡ್ಯ ಸೇರಿದಂತೆ ಸಾಕಷ್ಟು ಕಡೆ ಒಕ್ಕಲಿಗರು ಅವರ ಕೈ ಹಿಡಿದಿದ್ರು. ಅದ್ರ ಪರಿಣಾಮವಾಗಿ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಸೀಟನ್ನು ಕಾಂಗ್ರೆಸ್ ಗೆಲ್ಲುವುದಕ್ಕೆ ಸಾಧ್ಯ ಆಯಿತು. ಅದಾದ ನಂತರ ಒಕ್ಕಲಿಗ ನಾಯಕತ್ವವನ್ನು ಲೀಡ್ ಮಾಡೋ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಕೂಡ ಮುನ್ನೆಲೆಗೆ ಬಂದು ಆ ಮೂಲಕ ನಾನೇ ಒಕ್ಕಲಿಗ ನಾಯಕ ಅನ್ನೋ ಒಂದು ಪಟ್ಟವನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆ JDS ನಂಬಿಕೊಂಡಿರೋದೇ, ಹೆಚ್ಚಿನ ಪ್ರಮಾಣದಲ್ಲಿ ನಂಬಿಕೊಂಡಿರೋದೇ ಒಕ್ಕಲಿಗರ ಓಟನ್ನು. ಈ ಬಾರಿಯ ಒಕ್ಕಲಿಗರ ಓಟ್ ಏನಾದರೂ JDSಗೆ ಕೈ ಕೊಟ್ಟರೆ ಅದು ದೊಡ್ಡ ಮಟ್ಟದ ನಷ್ಟ ಆಗ್ತದೆ. ಹಾಗಾಗಿ ಒಂದು ದೊಡ್ಡ ಒಂದು ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಕೂಡ ಮಂಡ್ಯದಂಥ ಜಿಲ್ಲೆಯಲ್ಲಿ, ಮಂಡ್ಯದಲ್ಲಿ ಒಟ್ಟು ಮತದಾರರ ಪೈಕಿ ಅರ್ಧದಷ್ಟು ಒಕ್ಕಲಿಗರ ಮತಗಳೇ ಇರೋದ್ರಿಂದ ಇಲ್ಲಿ ಅತ್ಯಂತ ಹೆಚ್ಚು ಇಂಪಾರ್ಟೆಂಟ್ ಆಗುತ್ತೆ ಒಕ್ಕಲಿಗ ಮಚ್. ಆದರೆ ಒಂದು 2018ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಅಲ್ಲಿ ಹೇಳಕ್ಕೇಳು ಬಂದಿತ್ತು. ಈ ಬಾರಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ 7ರಲ್ಲಿ 6 ಏನೋ ಬಂದಿದೆ ಅಲ್ಲಿ. ಆಮೇಲೆ 6% ಜಾಸ್ತಿ ಬಂದಿದೆ. ಇದು ನೀವು ಒಕ್ಕಲಿಗ ಸಮುದಾಯವನ್ನು ಗ್ರಾಂಟೆಡ್ ಅಂತ ನೀವಿಬ್ಬರು ತಗೊಳ್ಳೋದು ಬೇಡ. ನಿಮಗೂ ಕೊಟ್ಟಿದ್ದಾರೆ, DKಗೂ ಕೊಟ್ಟಿದ್ದಾರೆ, HDKಗೂ ಕೊಟ್ಟಿದ್ದಾರೆ. ಆದರೆ ಅವರಿಬ್ಬರನ್ನ ಕಂಟ್ರೋಲ್ ಮಾಡೋ ತಾಕತ್ತಿರೋ ದೇವೇಗೌಡರಿಗೆ ಇದ್ದಿರ್ಬೋದು. ಅಂದರೆ ದೇವೇಗೌಡರು ಆ ಸಂದರ್ಭದಲ್ಲಿ ಮಾಡೋದು. ಈಗ ಇರಬೇಕಾಗಿದೆ ಅಂತಂದರೆ ನಿಮ್ಮ ಹಿಂದೆ ಬರ್ತಾ ಇದ್ದಾರೆ ಅವರು ಅಂತ, ಇವರೇ ನಮ್ಮ ನಾಯಕ ಅಂತ ಅವರು ಡಿಸೈಡ್ ಮಾಡಬೇಕು. ನೀವು ಹೇಳ್ಕೊಂಡ್ರೆ ಬರೋದಿಲ್ಲ ಅವರು. ನೀವು ಬನ್ನಿ ನನ್ನ ನಾಯಕ ಆಗ್ತೀನಿ ಅಂತ ಅವರು ಡಿಸೈಡ್ ಮಾಡಬೇಕು. DK ಬೇಕಾ ನಮಗೆ, HDK ಬೇಕಾ ಅಂತೇಳಿ. ಹೆಂಗೆ ಗೊತ್ತಾಗೋದು? ಈ ಲೋಕಸಭಾ ಚುನಾವಣೆ ಎಲೆಕ್ಷನಲ್ಲಿ ಗೊತ್ತಾಗುತ್ತೆ. ಗೊತ್ತಾಗುತ್ತೆ ಅಂದರೆ ಈಗ ನೀವು ನಂಬರ್ ಕೊಟ್ಟರೆ HDKನೂ ಮುಖ್ಯಮಂತ್ರಿ ಆಗಲ್ಲ, DKನೂ ಮುಖ್ಯಮಂತ್ರಿ ಆಗಲ್ಲ. ಅವರು HDKದು ಏನು ಅಂತಂದರೆ ವೋಟ್ ಕೊಡಿಸ್ತಾರೆ ನೀವು BJPಗೆ. ಹಾಗಿದ್ರೆ ನಿಮ್ಮ ಮಾತು ಕೇಳಿ ಒಕ್ಕಲಿಗರು ಕೊಡ್ತಾರಾ? ಕೊಟ್ಟರು ಅಂತಂದರೆ ನೀವು ನಾಯಕರು, ಕೊಟ್ಟಿಲ್ಲ ಕಾಂಗ್ರೆಸ್ಗೆ ಕೊಟ್ಟರು ಅಂತಂದರೆ DK ಶಿವಕುಮಾರ್ ನಾಯಕರು. ಭಾಳ ಕ್ಲಮ್ಸಿ ಇದೆ, ಅದರ ಬಗ್ಗೆ ಮಾತಾಡೋಣ. ಈಗ ಈ ನಡುವೆ ನಿನ್ನೆ ಈದ್ ಉಲ್ ಫಿತರ್, ಈದ್ ಮುಬಾರಕ್, ಇದಕ್ಕೆ CM ಮತ್ತು DCM ಇಬ್ಬರು ಕೂಡ ಗೈರಾಗಿದ್ದಾರೆ. ಈಗ ಅದು ಮತ್ತೊಂದು ಕಾರಣವಾಗಿದೆ. ನೀವು ಭಯಪಡ್ತಾ ಇದ್ದೀರಾ ಹೋಗ್ಲಿಕ್ಕೆ, ಹಿಂದೂಗಳ ಓಟ್ ಸಿಗೋದಿಲ್ಲ ಅಂತೇಳಿ. ಅವತ್ತು ರಾಮ ಮಂದಿರಕ್ಕೆ ಹೋಗಿಲ್ಲ, ಮುಸ್ಲಿಮರಿಗೆ ಬೇಸರ ಆಗುತ್ತೆ ಅಂತೇಳಿ. ಈಗ ಇದಕ್ಕೂ ಹೋಗ್ತಾ ಇಲ್ಲ, ಹಿಂದೂಗಳಿಗೆ ಬೇಸರ ಆಗ್ತಾ ಅಂತೇಳಿ. ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅಂತೇಳಿ BJP